ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರದೇ ಇರೋರನ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ಮಾಡ್ಲಿಲ್ಲ ಇಲ್ಲ ಆಯ್ತು ಸರ್, ನೀವೇ ಎದ್ದೇಳಬಾರ್ದು ಅಂತ ಹೇಳಿದ್ರೆ ಆಯ್ತು. ಎದ್ದೇಳಲ್ಲ, ನಾನು ಹೇಳಲ್ಲ. ನೀವು ತಪ್ಪು ರೆಕಾರ್ಡ್ ಹೋಗ್ಬಾರ್ದು. ಹೋಗ್ಲಿ, ಇದು ದೇವೇಗೌಡರದ್ದು ಹೋಗ್ಲಿ, ಪರವಾಗಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳಿದೆ, ಇದು ಎಲ್ಲಿ ಮಂತ್ರಿಮಂಡಲ ಆದ ಗೊತ್ತಾ? ನಿಮ್ಗೆ ಗೊತ್ತಿಲ್ಲದೇನೆ ಮಾತಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಚಾಲಪ್ಪನವರ ಮೆಡಿಕಲ್ ಕಾಲೇಜ್ ಆಫೀಸ್ ಇದೆಯಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ಕೋಲಾರ, ಅಲ್ಲಿ ಮಂತ್ರಿಮಂಡಲ ಆದದ್ದು. ನಾನು, ಸಿಂಧಿಯಾ ಅವರು, ಎಂ ಪಿ ಪ್ರಕಾಶ್ ಇಲ್ಲ, ನಾನು, ಸಿಂಧಿಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡೋದು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಜಾಲಪ್ಪ ನನಗೆ ರೆವಿನ್ಯೂ ಬೇಕು ಅಂತ ಹೇಳಿದ್ರು. ಆಗ ಜಾಲಪ್ಪನಿಗೆ ರೆವಿನ್ಯೂ ಹೋಗಿ ನನಗೆ ಯಾವ್ದು ಕೊಡ್ತೀರಿ ಅಂತ ಅಂದಾಗ ದೇವೇಗೌಡರು ನೀವು ಫೈನಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಫೈನಾನ್ಸ್ ಬೇಡಪ್ಪ ಅಂತಂತ ದೇವೇಗೌಡರಿಗೆ. ಆಗ ದೇವೇಗೌಡರು ಇಲ್ಲ ನಮಗೆ ನಂಬಿಕಸ್ಬೇಕು, ಅದಕ್ಕೋಸ್ಕರವಾಗಿ ರೆವಿನ್ಯೂ ನೀನೇ ಫೈನಾನ್ಸ್ ತಗೋಬೇಕು ಅಂತ ಹೇಳಿದ್ರು. ನನಗೆ ಅರ್ಥಶಾಸ್ತ್ರಜ್ಞ ಗೊತ್ತೂ ಇಲ್ಲ, ಮತ್ತೆ ಎಕನಾಮಿಕ್ಸ್ ಓದಿಲ್ಲ, ನಾನು ಎಂಥದ್ದು ಇಲ್ಲ, ಬೇಡ ಅಂತಂದೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟದು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅವತ್ತು ನಿಮ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇವತ್ತು 17 ಆಗಿದೆ. ಅವತ್ತಾಗಿಲ್ಲ ಅಂದಿದ್ರೆ ಎಷ್ಟಾಗ್ತಾ ಇತ್ತೋ ಗೊತ್ತಿಲ್ಲ. ಆಗ್ತಾನೆ ಇರ್ಲಿಲ್ಲ. ಬಿಟ್ಬಿಡಿ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗೆ ಬೇಕಾ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಡ್ಜೆಟ್ ಯಾವಾಗ ಮಂಡನೆ ಮಾಡಿದ್ರು ಅವತ್ತು ಇದ್ದಂತ ಸಿದ್ದರಾಮಯ್ಯನ, ನಾನು ಅವತ್ತು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ. ನಾನು ಬೆಂಗಳೂರು ಸಿಟಿ ಬಿಜೆಪಿ ಅಧ್ಯಕ್ಷ ಆಗಿದ್ದೆ. ಅವತ್ತು ಪತ್ರಿಕೆಯಲ್ಲೆಲ್ಲ ನೋಡಿದೆ. ಅವತ್ತಿನ ಸಿದ್ದರಾಮಯ್ಯನವರ ಕಳೆ, ಒಂದು ತುಡಿತ, ಏನೋ ಸಾಧನೆ ಮಾಡಬೇಕು, ಯಾವನೋ ನನ್ನ ಹಿಂಗ್ ಅಂದಿದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಅವನಿಗೆ ಸವಾಲ್ ಹಾಕ್ಬೇಕು, ಜನ ಮೆಚ್ಚುವಂತ ಬಡ್ಜೆಟ್ ಕೊಡಬೇಕು, ಇವ್ರಿಗೆಲ್ಲ ಒಂದು ಪಾಠ ಹೇಳಬೇಕು ಅಂತ ಹೇಳಿದಂತ ಮಾಡಿದಂತ ಬಡ್ಜೆಟ್. ಅವತ್ತು ನಾನು ನೋಡಿದೆ ಪತ್ರಿಕೆಯಲ್ಲಿ, ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲ ಟೇಬಲ್, ಜಾರ್ಜ್ ಅವರೇ ಟೇಬಲ್, ನೀವಿದ್ರಿ, ಟೇಬಲ್ ಕುಟ್ಟಿ ಸ್ವಾಗತ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರು, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬಡ್ಜೆಟ್ ಮಾಡಿದ್ರು, ಈ ಬಡ್ಜೆಟ್ ಒಬ್ರು ಟೇಬಲ್ ಕೊಟ್ಟಿಲ್ಲ. ನಾನು ಆಮೇಲೆ ಕಾಮೆಂಟ್ ಮಾಡಿ, ಇದ್ದವರೆಷ್ಟು ಜನ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡ್ತಾರೆ ಅಂದ್ರೆ ರಾಜ್ಯಕ್ಕೆ ಒಂದು ಭವಿಷ್ಯ ಕೊಡುವಂತ ಬಡ್ಜೆಟ್, ಅದು ದಿಕ್ಕು ತೋರಿಸುವಂತ ಬಡ್ಜೆಟ್, ಕ್ಷೇತ್ರಗಳಿಗೆ ಅನುದಾನ ಬರುವಂತದ್ದು. 60 ಜನ ಇದು ಅಧ್ಯಕ್ಷರೇ, 60 ಜನ. ನಾನು ಲೆಕ್ಕ ಹಾಕ್ದೆ, ನಮ್ಮ PA ಹೇಳಿಸ್ಬಿಟ್ಟು ಲೆಕ್ಕ ಹಾಕ್ಸ್ದೆ, 60 ಜನ ಇದ್ರು ನೀವು ಭಾಷಣ ಮಾಡೋದು. ಅಂದ್ರೆ ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅವತ್ತು ಎಲ್ಲ ಚಪ್ಪಾಳೆ ತಟ್ಟಿದ್ರು, ಇವತ್ತು ಒಬ್ರು ಚಪ್ಪಾಳೆ ತಟ್ಟಿಲ್ಲ. ಅಂದ್ರೆ ನಿಮ್ ಬಡ್ಜೆಟ್ ಅಲ್ಲಿ ವಿರೋಧ ಪಕ್ಷಗಳು, ಅವರ DK ಶಿವಕುಮಾರ್ ಹೇಳ್ತಾರಲ್ಲ, ನೀವಿರೋದೇ ಅದಕ್ಕೆ, ನೀವು ಮಾಡಲೇಬೇಕು ಅಂತ. ನಾನಲ್ಲ ಹೇಳ್ತಾ ಇರೋದು, ನಿಮ್ಮವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿ. ಲಾಂಜಲ್ ಅವತ್ತು ಏನೇನು ಮಾತಾಡ್ತಾ ಇದ್ರು ನನ್ನ ಹತ್ರ ಹೇಳಿದಾರ. ಲಾಂಜಲ್ ಬಂದು ನಾವೇನೋ ಎಲೆಕ್ಷನ್ ಬಂದಿದೆ, ಬೆಂಗಳೂರು ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಬಂದಿದೆ, ಏನೋ ಸ್ವರ್ಗ ತೋರಿಸ್ಬಿಡ್ತಾರೆ ಅಂದ್ರೆ ಸ್ವರ್ಗನೂ ಇಲ್ಲ, ನರ್ಕನೂ ಇಲ್ಲ, ಅತಂತ್ರ ಮಾಡಕ್ ಬಿಟ್ಟಿದ್ದಾರೆ ಅಂದ್ರು. ಅವತ್ತು ಬಡ್ಜೆಟ್ ಅಲ್ಲಿ ಎಷ್ಟು ಇದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ. ಚಿಕ್ಕದಾದ, ಚೊಕ್ಕದಾದ, ಕಳೆ ತೂಕದ ಬಡ್ಜೆಟ್ ಇದು. ಸರಿ, ಇದು ಕಳೆನೂ ಇಲ್ಲ, ಕೊಳೆನೂ ಇಲ್ಲ. ಕೊಳೆನಾನ ತುಂಬಿದ್ರೆ ಕೊಳೆನಾನ ಇರ್ತದೆ, ಕೊಳೆನೂ ಇಲ್ಲ. ಎಷ್ಟು ಪುಟ?
ಅವತ್ತು ಮಂಡಿಸಿರೋದು, ಈ ಮಂಡಿಸಿರೋದು ಎಷ್ಟು? ಒಟ್ಟು 66 ಪುಟ, 66 ಪುಟ, 181 ಥ್ಯಾಂಕ್ಸ್ ಅಮ್ಮ, 181 ಪಾಯಿಂಟು, 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171, 1:3 ಟೈಮ್ಸ್ ಪೇಜ್ ಇದೆ ಇದು, ಈ ಪುಸ್ತಕ 1:3 ಟೈಮ್, 532 ಪಾಯಿಂಟ್. ಅವತ್ತಿದ್ದು 181, ಎಷ್ಟು ಲೆಕ್ಕ ಹಾಕೊಳ್ಳಿ, 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತ ಹೇಳಿ, ಒಂದು ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನ ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಸಿ 2025 ಪುಟ್ಟಣ್ಣ ಕಾಂಗ್ರೆಸ್ ಎಂಎಲ್ಸಿ, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಎಂಎಲ್ಸಿ, ಬಿಜಿ ಪಾಟೀಲ್ ಬಿಜೆಪಿ ಎಂಎಲ್ಸಿ, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ ಎಂಎಲ್ಸಿ, ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಎಂಎಲ್ಸಿ, ಮಧುಜಿ ಮಾದೇಗೌಡ ಕಾಂಗ್ರೆಸ್ ಎಂಎಲ್ಸಿ, ಶರವಣ ಜೆಡಿಎಸ್ ಎಂಎಲ್ಸಿ, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ ಎಂಎಲ್ಸಿ, ಎಂಆರ್ ಸೀತಾರಾಮ್ ಕಾಂಗ್ರೆಸ್ ಎಂಎಲ್ಸಿ, ಸಲೀಂ ಅಹಮದ್ ಕಾಂಗ್ರೆಸ್ ಎಂಎಲ್ಸಿ, ಡಿಎಸ್ ಅರುಣ್ ಬಿಜೆಪಿ ಎಂಎಲ್ಸಿ, ಎಸ್ ರವಿ ಕಾಂಗ್ರೆಸ್ ಎಂಎಲ್ಸಿ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಸಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.